ಫೈನಲಿ ಆಫ್ಟರ್ ಅ ಲಾಂಗ್ ರೈಡ್ ಫ್ರಮ್ ಬ್ಯಾಂಗ್ಳೂರ್ ನಾವು ಇವಾಗ ರೀಚ್ ಆಗಿದ್ದೀವಿ ನಮ್ಮ ಮಂಗಳೂರಿಗೆ. ಸೊ ಇಲ್ಲಿ ನಾವು ಒನ್ ನೈಟನ್ನು ಸ್ಟೇ ಮಾಡ್ತಾ ಇದ್ದೀವಿ ಕಸ್ಟಮ್ ಆಫೀಸರ್ ಕ್ವಾರ್ಟರ್ಸಲ್ಲಿ. ಸೊ ಸ್ಟಾಫ್ಗಂತಲೇ ಅವರು ಸ್ವಲ್ಪ ಕೆಲವೊಂದು ರೂಮ್ಸ್ಗಳನ್ನು ಮಾಡಿಫೈ ಮಾಡಿದ್ದಾರೆ. ಗೆಸ್ಟ್ ಹೌಸ್ ಆಗಿ 3 ಬೆಡ್ರೂಮು ಹಾಗೆ ಒಂದು ಮಾಡ್ಯುಲರ್ ಕಿಚನ್ ಕೂಡ ಇರುತ್ತೆ, ಒಂಥರ Airbnb ಥರ. ಸೊ ಬನ್ನಿ, ಇಲ್ಲಿ ನಾವು ಫ್ರೆಶ್ ಅಪ್ ಆಗ್ತಾ ಇದ್ವಿ, ಆಮೇಲೆ ನಾವು ವಿಸಿಟ್ ಮಾಡ್ತಾ ಇದ್ವಿ ಊಟಕ್ಕಂತ ಮಂಗಳೂರಲ್ಲಿ ಫೇಮಸ್ ಆಗಿರುವಂತಹ ದ ವಿಲೇಜ್ ಫ್ಯಾಮಿಲಿ ರೆಸ್ಟೋರೆಂಟ್ಗೆ. ಇಲ್ಲಿನ ಆಂಬಿಯನ್ಸ್ ಅಂತೂ ತುಂಬಾ ರಿಲ್ಯಾಕ್ಸಿಂಗ್ ಆಗಿದೆ, ಇಂಟೀರಿಯರ್ ಅಂತೂ ಸಖತ್ತಾಗಿದೆ. ಏರ್ಪೋರ್ಟ್ ರೋಡ್ ಅಲ್ಲಿ ಬರುವಂತಹ ಈ ರೆಸ್ಟೋರೆಂಟ್ಗೆ ಮಧುವನ್ ಅನ್ನೋ ಹೆಸರು ಕೂಡ ಇದೆ. ಮಧುವನ್ ವಿಲೇಜ್ ಅಂತಾನೂ ಕೂಡ ಕರೆಯಲಾಗುತ್ತೆ. ಗೂಗಲಲ್ಲೂ ಕೂಡ ಒಳ್ಳೆ ರೇಟಿಂಗ್ ಅನ್ನ ಹೊಂದಿರುವಂತಹ ಈ ರೆಸ್ಟೋರೆಂಟ್ ಅಲ್ಲಿ ಸೀ ಫುಡ್ಗಳಿಗಂತೂ ಒಳ್ಳೆ ಆಪ್ಷನ್. ಟೇಸ್ಟಿಯಾದ ಸೀ ಫುಡ್, ವೆಜ್ ನಾನ್ ವೆಜ್ ಎಲ್ಲ ರೀತಿಯ ಫುಡ್ಗಳನ್ನು ನೀವು ಎಂಜಾಯ್ ಮಾಡ್ಬೋದು. ನಾವು ವಿಸಿಟ್ ಮಾಡಿದಾಗ ಸ್ಯಾಟರ್ಡೇ ಆಗಿದ್ದರಿಂದ ನಾವು ವೆಜ್ಜನ್ನೇ ಟ್ರೈ ಮಾಡಿದ್ವಿ. 10 ಅಲ್ಲಿ ರೇಟಿಂಗ್ ಕೊಡೋಣ ಅಂದ್ರೆ 7 ಅನ್ನ ಕೊಡ್ತೀನಿ. ಮಂಗಳೂರು ಕಡೆ ಬರ್ತಾ ಇದ್ರೆ ಡೆಫಿನೆಟ್ಲಿ ಈ ರೆಸ್ಟೋರೆಂಟ್ನ ಚೆಕ್ಔಟ್ ಮಾಡಿ. ಲೆಟ್ಸ್ ಗೋ ಬ್ಯಾಕ್ ಟು ಅವರ್ ಗೆಸ್ಟ್ ಹೌಸ್. ಮಾರ್ನಿಂಗ್ ವ್ಯೂವನ್ನು ತೋರಿಸ್ತೀವಿ. ಗುಡ್ ಮಾರ್ನಿಂಗ್ ಫ್ರಮ್ ಮಂಗಳೂರು. ಸೊ ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಈ ಕಸ್ಟಮ್ ಅವರ ಕ್ವಾರ್ಟರ್ಸ್ ಏನಿದೆ ಒಳ್ಳೆಯ ಗಾರ್ಡನಿಂಗನ್ನು ಮೇಂಟೈನ್ ಮಾಡಿದರೆ ಒಂಥರ ಲಾಲ್ಬಾಗು, ಮಿನಿ ಲಾಲ್ಬಾಗ್ ಅಥವಾ ನನಗೆ ಕಬ್ಬನ್ ಪಾರ್ಕ್ ಥರ ವೈಬನ್ನು ಕೊಡ್ತಾ ಇದೆ. ಇಟ್ಸ್ ಸೋ ರಿಫ್ರೆಶಿಂಗ್ ಅಂತ ಅನಿಸ್ತಾ ಇದೆ. ನಮ್ಮ ಬೆಂಗಳೂರಲ್ಲೂ ಕೂಡ ಮಾರ್ನಿಂಗ್ ಇಷ್ಟೇ ಚಿಲ್ಲಾಗಿರುತ್ತೆ. ಸೊ ಸಡನ್ ಆಗಿ ಈ ಫೆಬ್ ಮಂತಲ್ಲಿ ತುಂಬ ನಡೀತಾ ಇತ್ತು. ನಾನು ಊರಲ್ಲಿದ್ದೆ, ಹೇಗೆ ನಾನು ಮಂಗಳೂರಿಗೆ ಬಂದ್ಬಿಟ್ಟೆ ಅಂತ ಅನ್ಕೊತಾ ಇದ್ದೀರಾ? ಸೊ ದೇರ್ ಈಸ್ ಅ ರೀಸನ್ ಬಿಹೈಂಡ್ ಇಟ್. ನಾನು ಇವಾಗಲೂ ಅದನ್ನು ಡಿಸ್ಕ್ಲೋಸ್ ಮಾಡಲ್ಲ. ಫ್ಯೂಚರಲ್ಲಿ ನಿಮಗೆ ನನ್ನ ಬ್ಲಾಗಲ್ಲಿ ಗೊತ್ತಾಗತ್ತೆ. ನನ್ನ ಬ್ಲಾಗನ್ನು ನೋಡೋದನ್ನು ಮಿಸ್ ಮಾಡಬೇಡಿ. ಬ್ರೇಕ್ಫಾಸ್ಟನ್ನು ಮುಗಿಸಿ ಕೆಲವೊಂದು ಟೆಂಪಲ್ನ ಸುತ್ತಾಡಿ ನಾವಿವಾಗ ಹೊರಟಿದ್ದೀವಿ ನಮ್ಮ ಊರ ಕಡೆಗೆ. ಚಾರ್ಜನ್ನು ಮಾಡಿ ಆಮೇಲೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್. ಫೈನಲಿ ವಿ ಸ್ಟಾಪ್ ದ ಕಾರ್ ಟು ವಿಸಿಟ್ ಮರವಂತೆ ಬೀಚ್. ಜಾಸ್ತಿ ಬೀಚ್ ಬರ್ತಾ ಇದೆ ನಿಮ್ಮ ಬಾಯಲ್ಲಿ. ಬನ್ನಿ ಸ್ವಲ್ಪ ನಡ್ಕೊಂಡು ಕೆಳಗಡೆ ಹೋಗೋಣ. ಸೊ ಈ ಮರವಂತೆ ಬೀಚ್ ಅನ್ನೋದು ನೀವು ಉಡುಪಿಯಿಂದ ಮುಂದೆ ಬಂದು, ಮಂಗಳೂರು ಉಡುಪಿಯಿಂದ ಮುಂದೆ ಬಂದು ಕುಂದಾಪುರದಿಂದ ಸ್ವಲ್ಪ ಮುಂದೆ ಬಂದಾಗ ಈ ಮರವಂತೆ ಬೀಚ್ ಈ ಮರವಂತೆ ಬೀಚ್ ಬರುತ್ತೆ. ನ್ಯಾಷನಲ್ ಹೈವೇಗೆ ಸ್ವಲ್ಪ ಹತ್ತಿರನೇ ಇದೆ. ತುಂಬ ಕ್ಲೀನೆಸ್ಟ್ ಆಗಿರುವಂಥ ಬೀಚು. ಕ್ಯಾಮ್ರಾದಿಂದೆಲ್ಲ ಇದು ಜಸ್ಟಿಫೈ ಮಾಡೋಕ್ಕಾಗಲ್ಲ. ಈ ಬೀಚು ಡ್ರೋನ್ ವ್ಯೂ ಇದ್ರೆ ಸಖತ್ತಾಗಿರುತ್ತೆ. ಆಲ್ರೆಡಿ ನಾನು ಮೊದಲೇ ಲಾಸ್ಟ್ ಇದ್ರ ಮೇಲೆ ವಿಡಿಯೋ ಕೂಡ ಮಾಡಿದ್ದೀನಿ. ನನ್ನ ವಿಡಿಯೋನ ಲಿಂಕನ್ನು ಕೂಡ ಹಾಕಿರ್ತೀನಿ, ತಪ್ಪದೆ ವಿಸಿಟ್ ಮಾಡಿ. ಬನ್ನಿ ಸ್ವಲ್ಪ ಕೆಳಗಡೆ ಇಲ್ಲಿಗೆ ಹೋಗೋಣ, ಒಂದು ಸಿನಿಮ್ಯಾಟಿಕ್ ಶಾರ್ಟನ್ನು ಶೂಟ್ ಮಾಡೋಣ. ಸೊ ಇಲ್ಲಿ ಒಂದು ಕವನ ಹೇಳಬೇಕು ಅಂತ ಅನಿಸ್ತಾ ಇದೆ. ಶಾಂತತೆ ರೌದ್ರತೆ ಎಂಬುದು ಬಹುಶಃ ನಿನ್ನ ನೋಡಿ ಹುಟ್ಟಿರಬೇಕು. ಬೇಸರಿಸಿ ನಿನ್ನರಿಸಿ ಬರುವ ಮನಗಳಿಗೆ ಪಾದ ಸ್ಪರ್ಶಿಸಿ ಸಂತೈಸುವ ಆ ನಿನ್ನ ಅಲೆಗಳೇ ಸಾಕು. ನಾ ಬಿಗಿದಪ್ಪ ಬಯಸುವೆನು ನನ್ನವನ ಕೊನೆಗಾಣದ ಮುಗಿಲು ನಿನ್ನ ಬಿಗಿದಪ್ಪಿರುವಂತೆ. ನಿನ್ನಂತೆ ನನ್ನ ಬದುಕು ಸಾಗಲಿ ನೂರಾರು ಹಾಯಿ ದೋಣಿ ಹೊತ್ತು ನಗುವಿನ ಕಂತೆ. ಬಂದಾಗಲೆಲ್ಲ ಹೀಗೆ ಸಂತೈಸುತ್ತಿರು ನಾನಿನ್ನ ಒಡಲ ಮಗುವೆನ್ನುವಂತೆ. ಇದನ್ನು ಬರೆದಿದ್ದು ನಾನಲ್ಲ, ವಾಯ್ಸ್ ಮಾತ್ರ ನಂದು. ಮೋಸ್ಟ್ ನಾನು ಕೆಡ್ದಾಗ ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದೀನಿ. ಇದೆಲ್ಲ ಕ್ರೆಡಿಟ್ಸು, ಈ ಲೈನ್ಗಳ ಕ್ರೆಡಿಟ್ಸು ಹೋಗೋದು ನನ್ನ ಫ್ರೆಂಡ್ ಚೌಧರಿ. ಅಲ್ಲಿಂದ ನಾವು ಹೊರಟು ಬಂದಿದ್ದು ನಮ್ಮ ಅಮ್ಮನ ಮನೆಗೆ. ತಮ್ಮನ ಮದುವೆ ಗಡ್ಬಡಿಯಲ್ಲಿ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿನ ಎಲ್ಲರೂ ಮರ್ತು ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಫೆಬ್ 15 ತಮ್ಮನ ಮದುವೆ ಆದ ಮಾರನೇ ದಿನ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಸೆಲೆಬ್ರೇಟ್ ಮಾಡಿದ್ವಿ. ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಆಯಿತು. ಒಳ್ಳೊಳ್ಳೆ ಗಿಫ್ಟ್ ಕೂಡ ಬಂತು. ಕೇಕನ್ನು ಕಟ್ ಮಾಡಿ ಬಂದಿರುವ ಗೆಸ್ಟ್ಗಳ ಜೊತೆಗೆ ವಿಶಸ್ಸನ್ನು ಬ್ಲೆಸ್ಸಿಂಗ್ಸನ್ನು ತಗೊಂಡು ಫೈನಲಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟನ್ನು ಮಾಡಿದ್ವಿ. ಸೊ ಎಲ್ಲ ಗೆಸ್ಟ್ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಇದ್ರು. ವ್ಯಾಲೆಂಟೈನ್ಸ್ ಡೇ ಹಾಗೆ ಎಲ್ಲನೂ ಕೂಡ ಒಟ್ಟಿಗೆ ಬಂದಿದ್ರಿಂದ ಸ್ವಲ್ಪ ಗೇಮ್ಸು ಹಾಗೆ ಎಲ್ಲನೂ ಕೂಡ ನಡೀತಾ ಇತ್ತು. ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಈ ಫೆಬ್ ಮಂತಲ್ಲಿ ಒಳ್ಳೊಳ್ಳೆಯ ಲೈಫ್ ಈವೆಂಟ್ಸ್ಗಳಾಯಿತು. ಫ್ರೆಂಡ್ ಮ್ಯಾರೇಜ್ ಆಯಿತು, ತಮ್ಮನ ಮ್ಯಾರೇಜ್ ಆಯಿತು. ಇವಾಗ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಊರ ಕಡೆ ಹೊರಡೋದು. ಸೊ ಬ್ಯಾಂಗ್ಳೂರ್ ಕಡೆ ಹೊರಡ್ತಾ ಇದ್ದೀವಿ. ಸೊ ಸಿದ್ದಾಪುರದಿಂದ ಹೊರಟಿದ್ದೀವಿ. ಇಲ್ಲಿ ಎಮ್ಮೆಗಳು ರಾಶಿ ರೋಡನ್ನು ಬ್ಲಾಕ್ ಮಾಡ್ತಾ ಇದೆ. ಎಮ್ಮೆ ಸರಿ, ಬಾಯ್ ಬಾಯ್.
ಸೊ ಸನ್ಫ್ಲವರ್ ಗಿಡನ ನೋಡಿಕೊಂಡು ನಾವು ಬಂದಿದ್ದೀವಿ ವಿಡಿಯೋನ ಮಾಡೋಣ ಅಂತ. ಇಲ್ಲಿ ನಮ್ಮ ಅತ್ತೆ ನೋಡಿ ಮುಂದೆ ಮುಂದೆ ಹೋಗ್ತಾ ಇದ್ದಾರೆ. ಎಷ್ಟೆಲ್ಲ ಸನ್ಫ್ಲವರ್ ಗಿಡಗಳಿದೆ, ಸನ್ಫ್ಲವರ್ ಹೂಗಳು ಇಲ್ಲೆಲ್ಲ ಬಾಡೋಗ್ಬಿಟ್ಟಿದೆ. ಕ್ಯೂಟ್ ಆಗಿದೆ. ಹೂ ಇಟ್ಕೊಳ್ಳಿ. ಸೂಪರ್ ಆಗಿದೆ, ಸೂಪರ್. ಸೂರ್ಯನ ಕಡೆಗೆ ಮುಖ ಮಾಡಿರುವಂತಹ ಸೂರ್ಯಕಾಂತಿ ಹೂಗಳು, ತುಂಬ ದೊಡ್ಡದಾಗಿರುವಂತಹ ಲ್ಯಾಂಡ್ಸ್ಕೇಪ್. ಸೂರ್ಯ ಅಲ್ಲೆಲ್ಲ ಇದ್ದಾರೆ, ದೂರದಲ್ಲಿ ನಮ್ಮ ಕಾರ್ ನಿಂತಿದೆ. ನಾವು ಹೋಗಿ ಬಂದಿದ್ದು ಆ ಕಡೆಗೆ. ಕಡಲೆನ ತಿನ್ಕೊಂಡು, ಹಸಿ ಕಡಲೆನ ನಾವು ತಿನ್ಕೊಂಡು ಇವಾಗ ನಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿದ್ದೇವೆ. ಇಲ್ಲಿ ನಮ್ಮ ಕಾರು ನೋಡ್ತಾ ಇದ್ರು ನಮ್ಮ ರಜತವರು. ಇಷ್ಟೆಲ್ಲ ಲಗೇಜ್ ಹಾಕಿ ಕೂತಿ ಹಿಂದ್ಗಡೆ ಕೂತಿರುವಂಥದ್ದು ನಮ್ಮ ಅತ್ತೆಯವರು, ರಮ್ಯಾ ಅವರು. ಸೊ ಬನ್ನಿ, ಎಷ್ಟು ಗಂಟೆಗೆ ನಾವು ಬ್ಯಾಂಗ್ಳೂರಿನಲ್ಲಿ ಚಕ್ಲಿ ಮಾಡೋಣ, ಹಾಗೆ ನಮ್ಮ ಕಡಲೆನ ಕೂಡ ಎಂಜಾಯ್ ಮಾಡೋಣ. ಲೇಟಾಗಿ ಹೊರಟಿದ್ರಿಂದ ಊಟದ ಟೈಮು ಆಲ್ರೆಡಿ ಆಗಿತ್ತು. ಆನ್ ದ ವೇ ರೋಡಲ್ಲಿ ನಾವು ಪಾಕಶಾಲಾನ ನೋಡಿದ್ವಿ. ಪಾಕಶಾಲದಲ್ಲೇ ಹೋಗಿ ಪಚ್ಚರಾದ ಪ್ಯೂರ್ ವೆಜ್ ಊಟನ ಮಾಡಿಕೊಂಡು ಇವಾಗ ನಮ್ಮ ಜರ್ನಿನ ಮುಂದುವರಿಸಿದ್ದೀವಿ. ಐ ಡೋಂಟ್ ಹೇಟ್ ಟ್ರಾವೆಲಿಂಗ್, ಬಟ್ ನಿಜ ಹೇಳಬೇಕು ಅಂದರೆ ಇವಾಗ ಒಬ್ಬಳೇ ಟ್ರಾವೆಲ್ ಮಾಡೋಕ್ಕೆ ಬೋರ್ ಅಂತ ಅನಿಸ್ತಾ ಇದೆ. ಅತ್ತೆ ಜೊತೆಗೆ ಹಾಗೂ ರೋಹಿತ್ ಜೊತೆಗೆ ಟ್ರಾವೆಲ್ ಮಾಡಿ ರೂಢಿ ಆಗಿದ್ದರಿಂದ ಇವಾಗ ಒಬ್ಬಳೇ ಟ್ರಾವೆಲ್ ಮಾಡಿದ್ದು ಒಂಥರ ಹಿಂಸೆ ಅಂತ ಅನಿಸುತ್ತೆ. ಬಟ್ ಆದರೂ ಕೂಡ ಹೋಗಲೇಬೇಕು. ಇವಾಗ ನಾವು ಚೆನ್ನೈ ಶಿಫ್ಟ್ ಆಗಿರೋದ್ರಿಂದ ರೋಹಿತ್ ಅಲ್ಲೇ ಇರೋದು, ಅವರಿಗೋಸ್ಕರ ಆದರೂ ನಾನು ಹೋಗಲೇಬೇಕಾಗತ್ತೆ. ಸೊ ಬೆಂಗಳೂರಿಗೆ ರೀಚ್ ಆದ ತಕ್ಷಣವೇ ಫೈನಲಿ ನಾನು ಹೊರಟಿದ್ದು ತಮಿಳ್ನಾಡಿಗಂತ. ಮೆಟ್ರೋದಲ್ಲಿ ಮೆಜೆಸ್ಟಿಕ್ಕಿಗೆ ಬಂದು ಇಳ್ಕೊಂಡು ಎಕ್ಸಿಟ್ ಎ ಇಂದ ಸ್ಕೈ ವಾಕಲ್ಲಿ ಲಗೇಜ್ ಹತ್ತಿ ಕಷ್ಟಪಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿಂದ ಇಳಿದ್ರೆ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಸಿಗುತ್ತೆ. ಸೊ ಬ್ಯಾಕ್ ಸೈಡ್ ಎಂಟ್ರಿ ಇದು. ಟಿಕೆಟ್ ಕೌಂಟರು ರಶ್ ಆಗಿರಲಿಲ್ಲ, ಆರಾಮಾಗಿ ಟಿಕೆಟನ್ನು ತೊಗೊಂಡು ಪ್ಲ್ಯಾಟ್ಫಾರ್ಮ್ 1 5 ಹೋಗಬೇಕಾಗತ್ತೆ. ಯಾವುದೇ ರೀತಿಯ ಬುಕ್ಕಿಂಗನ್ನು ಮಾಡ್ಕೊಂಡಿಲ್ಲ. ಜನರಲ್ ಸೀಟು ಕೂಡ ಆರಾಮಾಗಿ ನಿಮಗೆ ಸೀಟ್ ಸಿಗತ್ತೆ, ಅದಕ್ಕೋಸ್ಕರ ಇಲ್ಲೇ ಬಂದು ಟಿಕೆಟನ್ನು ತೊಗೊಂಡಿದ್ದೀನಿ. ಇವಾಗ ಪ್ಲ್ಯಾಟ್ಫಾರ್ಮ್ ನಂಬರ್ 5 ಹೋಗಬೇಕು. ಚೆನ್ನೈ ಎಕ್ಸ್ಪ್ರೆಸ್ ಬರುತ್ತೆ ಇವಾಗ. ಗಾಡಿ ಸಂಖ್ಯೆ 12610. ಸೊ MGR ಚೆನ್ನೈ ಎಕ್ಸ್ಪ್ರೆಸ್ ಮೈಸೂರಿಂದ ಬರುವಂತಹ ಟ್ರೈನ್ ಇದು. ಸೊ ಇವಾಗ ನಾನು ಪ್ರಯಾಣವನ್ನು ಆರಂಭಿಸಿದ್ದೇನೆ. ಮೊದಲು ನಾನು ಅಂದ್ಕೊಂಡಿದ್ದು ಈ ಥರ ಎಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ತೀನಲ್ವ, ಇಲ್ಲೆಲ್ಲ ನಾನು ಸಾಂಗನ್ನು ಹಾಕಿ ಸ್ವಲ್ಪ ಓಡಿಸ್ಬಿಡೋಣ, ವೀಡಿಯೋ ಸ್ವಲ್ಪ ಡ್ರ್ಯಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಜನ ನನಗೆ ಸಜೆಸ್ಟ್ ಮಾಡ್ತಾ ಇರ್ತಾರೆ, ಯು ಶುಡ್ ಶೋ ಯುವರ್ ಸೆಲ್ಫ್ ಮೋರ್ ಆನ್ ಸ್ಕ್ರೀನ್ ಆ್ಯಂಡ್ ಯು ಶುಡ್ ಕುಕ್ ಅಪ್ ಸಮ್ ಸ್ಟೋರಿ ಟು ಅಟ್ರಾಕ್ಟ್ ಮೋರ್ ಪೀಪಲ್ ಅಂತೆಲ್ಲ ಹೇಳ್ತಾ ಇರ್ತಾರೆ. ಕುಕ್ಕಪ್ ಮಾಡೋದಕ್ಕಿಂತ ಐ ಥಿಂಕ್ ನನ್ನ ರಿಯಲ್ ಎಕ್ಸ್ಪೀರಿಯನ್ಸನ್ನು ಯಾವ ಥರ ಇದೆ ಅದನ್ನೇ ಥರ ಪೋರ್ಟ್ರೇಟ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಇನ್ಸ್ಟೆಡ್ ಆಫ್ ಕುಕ್ಕಿಂಗ್ ಅಪ್ ಸ್ಟೋರೀಸ್, ಐ ರಾದರ್ ಫೋಕಸ್ ಆನ್ ಶೇರಿಂಗ್ ಮೈ ರಿಯಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇಂಟ್ರೆಸ್ಟ್. ನನ್ನ ಬ್ಲಾಗಲ್ಲೂ ಕೂಡ ನಾನು ಕ್ಯಾಟಗರೈಸ್ ಮಾಡಿದ್ದೀನಿ. ಎಲ್ಲ ಬ್ಲಾಗುಗಳು ಒಂದೇ ಥರ ಇರೋಲ್ಲ. ಕೆಲವೊಂದು ಟ್ರಾವೆಲ್ ಬ್ಲಾಗ್ ಇರುತ್ತೆ, ಅಲ್ಲಿ ಬರೀ ಇನ್ಫಾರ್ಮೇಷನ್ ಅಷ್ಟೇ ನಾನು ಕೊಟ್ಟಿರ್ತೀನಿ. ಕೆಲವೊಂದು ಬ್ಲಾಗ್ಗಳು ವೀಕ್ಲಿ ಬ್ಲಾಗ್ಸನ್ನು ಮಾಡ್ತೀನಿ, ಅದು ಬರೀ ಆ ವೀಕ್ ಎಂಡಲ್ಲಿ ನಾನು ಏನು ಮಾಡಿದ್ದೆ ಅಥವಾ ಎಲ್ಲಿ ವಿಸಿಟ್ ಮಾಡಿದೆ ಅದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಟ್ಟಿರ್ತೀನಿ. ಜಾಸ್ತಿ ನನ್ನ ಪರ್ಸ್ನಲ್ ಥಿಂಗ್ ಬಗ್ಗೆ ನೀವು ಕೇಳಿ ಏನು ಮಾಡ್ತೀರಾ ತಾನೆ, ಅಂಥ ಸಿಲ್ಲಿ ಮ್ಯಾಟರ್ಸ್ಗಳನ್ನು ಅವಾಯ್ಡ್ ಮಾಡ್ತೀನಿ. ಕೆಲವೊಂದು ಲೈಫ್ ಇವೆಂಟ್ಗಳು, ಸ್ಪೆಷಲ್ ಮೂಮೆಂಟ್ಗಳನ್ನು ನಾನು ಸ್ಪೆಷಲ್ ಬ್ಲಾಗ್ ಅಂತ ಮೆನ್ಷನ್ ಮಾಡಿದ್ದೆ. ಅಲ್ಲಿ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಅನ್ನೋದು ಬಿಟ್ಟರೆ ಅಲ್ಲೂ ಕೂಡ ನಾನು ನಮ್ಮ ಸಂಪ್ರದಾಯ ಪದ್ಧತಿಗಳು, ಒಂದು ಕಲ್ಚರನ್ನು ಅಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಇದು ನಂಗೆ ಒಂಥರ ವ್ಲಾಗ್ ಅನ್ನೋದಕ್ಕಿಂತ, ಜನರ ಅಟ್ರಾಕ್ಷನ್ ಅಥವಾ ಅಟೆನ್ಷನನ್ನು ತಗೊಳ್ಳೋದಕ್ಕಿಂತ ನನ್ನ ಲೈಫ್ ಡಾಕ್ಯುಮೆಂಟ್ರಿಯನ್ನು ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಯಾವುದೇ ರೀತಿಯ ವರ್ಕ್ ಮಾಡದೇ ಇರೋ ಕಾರಣ ನನ್ನ ಫ್ಯಾಮಿಲಿ ಗೋಲ್ ಅಕಾಂಪ್ಲಿಷ್ ಆಗೋವರೆಗೂ ಐ ಥಿಂಕ್ ನಾನು ಇದನ್ನೇ ಮಾಡ್ತಾ ಇರ್ತೀನಿ. ಸೊ ಯಾರೇ ನೋಡದಿದ್ರು ಕೂಡ ನಾನು ನೋಡಿ ಎಂಜಾಯ್ ಮಾಡ್ತೀನಿ, ನನ್ನ ವೀಡಿಯೋನ ಚೆರಿಷ್ ಮಾಡುತ್ತೆ. ಫೈನಲಿ ಕತ್ಲಾಗ್ತಾ ಬಂತು, ಸೂರ್ಯ ಕೂಡ ಮುಳುಗಾಯ್ತು, ನನ್ನ ವಾಕಿಂಗ್ ಟೈಮ್ ಮುಗೀತು. ಇವಾಗ ಬನ್ನಿ ಮ್ಯಾಗಿ ಮಾಡ್ತಿನ್ನೋ ಆಸೆ ಆಗ್ತಾಯಿದೆ, ಮ್ಯಾಗಿನ ತಿನ್ನೋಣ. ಲೆಟ್ಸ್ ಗೋ ಡೌನ್. ಈ ವಿಡಿಯೋದಲ್ಲಿ ಪರ್ಸ್ನಲ್ ಆಗಿ ಮಾತಾಡಿದ್ಬಿಟ್ಟು ನಾನು ಯಾವ ವಿಡಿಯೋದಲ್ಲೂ ಕೂಡ ಇಷ್ಟೆಲ್ಲ ಮಾತಾಡಿಲ್ಲ. ಸೊ ಕೊನೆವರೆಗೂ ಯಾರು ನೋಡಲ್ಲ ಅನ್ನೋ ಕಾನ್ಫಿಡೆನ್ಸಲ್ಲಿ ಇದನ್ನೆಲ್ಲ ಮಾಡಿದ್ದೀನಿ. ಸೊ ಬನ್ನಿ ಇವಾಗ ತಿನ್ನೋಣ. ಮ್ಯಾಗಿ ರೆಡಿಯಾಗಿದೆ. ಮ್ಯಾಗಿಯನ್ನು ತಿಂತ, ಬಿಸಿ ಬಿಸಿ ಮ್ಯಾಗಿನ ತಿಂತ ಮೂವಿಯನ್ನು ಎಂಜಾಯ್ ಮಾಡೋಣ. ಸೊ ನನ್ನ ವ್ಲಾಗನ್ನು ಇಲ್ಲಿ ಮುಗಿಸುವಂಥ ಸಮಯ ಬಂದಿದೆ. ಬೈ ಬೈ, ಟೇಕ್ ಕೇರ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್.